ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. 9ನೇ ತಾರೀಕು ಚುನಾವಣೆ ಇದೆ. ಅಬ್ಬರದ ಪ್ರಚಾರ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ರಣಕಣ ರಂಗೇರಿರುವಂಥದ್ದು. ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಘಟಾನುಘಟಿ ನಾಯಕರುಗಳೇ ಧುಮುಕಿದ್ದಾರೆ. ಬಿವೈ ವಿಜಯೇಂದ್ರ, ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಪರ ಅಬ್ಬರದ ಪ್ರಚಾರ ಆಗ್ತಾ ಇದೆ. ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಅವರು. ಈ ಮೂಲಕ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ರಣಕಣ ರಂಗೇರ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಪ್ರಚಾರದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂಥದ್ದು. ಪ್ರಮುಖವಾಗಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಕೂಡ ಪ್ರತಿಯೊಂದು ಹಳ್ಳಿ ಆಗಿರ್ಬೋದು ಮತ್ತೆ ವಾರ್ಡ್ಗಳಲ್ಲೂ ಕೂಡ ಮತ ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮಾತಾಡೋದಕ್ಕೋಸ್ಕರ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ನಮ್ಮ ಜೊತೆ ಸರ್. ಹೇಳಿ ಸರ್, ಯಾವ ರೀತಿಯಾಗಿದೆ ಇವತ್ತಿನ ಕಾರ್ಯಕ್ರಮ ಮತ್ತೆ ಜನಸ್ಪಂದನೆ ಯಾವ ರೀತಿಯಾಗಿದೆ ಅನ್ನೋದು? ನಿನ್ನೆ ಈಗಾಗಲೇ OBC ಮೋರ್ಚಾದಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಪಾದಯಾತ್ರೆಯನ್ನು ಮಾಡಿದ್ವಿ. ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಸಿಕ್ಕಿದೆ. ನಿನ್ನೆ ಜನಸ್ತೋಮವೇ ಸೇರಿತ್ತು. ವಿಜೇಂದ್ರನವರು ಹೆಜ್ಜೆ ಹಾಕಿ ಅವ್ರ ಜೊತೆಗೆ ಪಾದಯಾತ್ರೆ ಮಾಡಿದ್ದಾರೆ. ಆಯಿಂದ ನಡೆ BJP ಕಡೆ ಅಂತ ಹೇಳಿ ಒಂದು ಪಾದಯಾತ್ರೆಯನ್ನು ಮಾಡಿದರು ವಿಜೇಂದ್ರನವರ ನೇತೃತ್ವದಲ್ಲಿ. ಇನ್ನೊಂದು ಕಡೆ ಆಜಾದ್ ನಗರ, ಭಾಷಾನಗರ, ದುರ್ಗಮ್ಮನಗುಡಿ ಸರ್ಕಲಿಂದ HD ಕುಮಾರಸ್ವಾಮಿ ಅವರು, JM ಸಿದ್ದೇಶ್ವರನವರು, ಮುರುಗೇಶ್ ನಿರಾಣಿಯವರು ಅವ್ರ ನೇತೃತ್ವದಲ್ಲಿ ಒಂದು ರ್ಯಾಲಿ ನಡೆಯಿತು. ಅಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಬಂತು. ಮುಸಲ್ಮಾನ್ ಬಾಂಧವರು ಕೂಡ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಮತ ಹಾಕೋದ್ರ ಮೂಲಕ ಗೆಲ್ಲಿಸ್ತೀವಿ ಅಂತ ಕೇಳಿ ವಿಶ್ವಾಸವನ್ನು ಮೂಡಿಸಿದರು. ಅಂದರೆ ಈ ಬಾರಿ ಅಹಿಂದ ಸಮುದಾಯದ ಜೊತೆಗೆ ಲಿಂಗಾಯತ ಸಮುದಾಯಗಳು ಕೂಡ ನಿಮ್ಮ ಜೊತೆಗಿದ್ದಾವೆ. ಅದರ ಜೊತೆಗೆ ಅಲ್ಪಸಂಖ್ಯಾತರ ಮತಗಳು ಕೂಡ ನಿಮ್ಮ ಜೊತೆಲಿದ್ದಾವೆ. ನಿನ್ನೆ ಎಲ್ಲ ವೀರಶೈವ ಬಾಂಧವರು ಅವರು ಕೂಡ ನಿನ್ನೆ ಒಂದು ಸಭೆ ಮಾಡಿ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರ ಆಶೀರ್ವಾದವನ್ನು ಮಾಡಿದ್ದಾರೆ. ನನಗೆ ಪ್ರತಿಯೊಂದು ಸಮಾಜದವರು ಕೂಡ ಹೆಚ್ಚಿನ ರೀತಿಯಲ್ಲಿ ಈ ಬಾರಿ ಆಶೀರ್ವಾದವನ್ನು ಮಾಡಿದ್ದಾರೆ. ಈಗ ಪ್ರಚಾರಕ್ಕೆಲ್ಲ ಹೋಗ್ತಾ ಇದ್ದಾರೆ ಸರ್, ಯಾವ ರೀತಿಯಾಗಿದೆ ಜನಸ್ಪಂದನೆ ಮತ್ತೆ ಅವ್ರು ಯಾವ ರೀತಿಯಾಗಿ ವೆಲ್ಕಮ್ ಮಾಡ್ಕೊಂತಿದ್ದಾರೆ ನಿಮ್ಮನ್ನು? ಅವರು ಮಾಡ್ತಕ್ಕಂಥ ಸ್ವಾಗತ ನೋಡಿದರೆ ಮನೆ ಮಗನೇ ಬಂದನೇನೋ ಅನ್ನೋ ರೀತಿ ಸ್ವಾಗತ ಮಾಡ್ತಾ ಇದ್ದಾರೆ. ಕೂರಿಸಿ ಸತ್ಕರಿಸಿ ಅವರು ಮಾಡ್ತಕ್ಕಂಥ ಪ್ರೀತಿ ನೋಡಿದರೆ, ವಾತ್ಸಲ್ಯ ನೋಡಿದರೆ ನನಗೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಓಟ್ ಕೊಡೋದ್ರ ಮುಖಾಂತರ ಗೆಲ್ಲಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಅಂದರೆ ದಾವಣಗೆರೆ ಉಪಚುನಾವಣೆ ಅಂತ ಅಂದರೆ ಕಾಂಗ್ರೆಸ್ ಮತ್ತು BJP ವರ್ಸಸ್ ಇಲ್ಲ, ಬಡವ ವರ್ಸಸ್ ಶ್ರೀಮಂತ ಅನ್ನುವಂತಹ ಲೆಕ್ಕಾಚಾರ ಆಗಿದೆ ಅಂತ ದಾವಣಗೆರೆ ಜಿಲ್ಲೆ ಜನತೆಗೆ, ದಕ್ಷಿಣ ಜನತೆಗೆ ಗೊತ್ತಿದೆ. ಅದು ಮತದಾರರಿಗೆ ನನ್ನ ಎದುರಾಳಿ ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಜನಸಾಮಾನ್ಯರ ಕುಟುಂಬದಿಂದ ಬಂದಿರತಕ್ಕಂಥವನು ನಾನು ಸೇವೆ ಮಾಡಲು ಸಿದ್ಧ ಅಂತ ಹೇಳಿದ್ದೀನಿ. ಆ ಒಂದು ವಾಕ್ಯದ ಅನುದಾನದಲ್ಲಿ ಈ ಬಾರಿ BJP ದಕ್ಷಿಣದಲ್ಲಿ ಕಮಲ ಆಗುತ್ತೆ. ಅಂದರೆ ಪ್ರಮುಖವಾಗಿ ಸರ್, ಇವಾಗ ಜನರಿಗೆ ಸಿಗುವಂತಹ ಅಭ್ಯರ್ಥಿ ಬೇಕು ಅನ್ನುವಂಥ ಒಂದು ಕ್ಯಾಂಪೇನ್ ಕೂಡ ಜನರೇ ಮಾಡ್ತಾ ಇದ್ದಾರೆ. ನಮ್ಮ BJP ಕಾರ್ಯಕರ್ತರು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಭಾಳ ಬಡ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ. ಯಾವಾಗಲೂ ಕೂಡ ಜನರ ಕಷ್ಟಗಳಿಗೆ ಮಿಡಿಯುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನನ್ನದೇ ಆದ ಪರಿಕಲ್ಪನೆ ಇದೆ. ಆ ಮೂಲಕ ಒಂದು ಬಡತನ ನಿರ್ಮೂಲನೆ, ಶ್ರಮಿಕರ ವರ್ಗದವರಿಗೆ ಒಂದು ತೇಜಸ್ಸು, ಜೊತೆಗೆ ದಕ್ಷಿಣ ಕ್ಷೇತ್ರವನ್ನು ಸಾಮಾನ್ಯ ಜನರು ಕೂಡ ಪ್ರತಿಯೊಬ್ಬರು ಅವರು ನನ್ನ ಮನೆಗೆ ಬರೋದು ಬೇಡ, ಮುಂದಿನ ದಿನಗಳಲ್ಲಿ ನಾನು ಶಾಸಕನಾಗಿ ಆಶೀರ್ವಾದ ಮಾಡಿದರೆ ನಾನು ಅವರೇ ಮನೆ ಬಾಗಿಲಿಗೆ ಕೆಲಸ ಮಾಡಿಕೊಡ್ತೀನಿ ಅಂತ ನಾನು ವಿಶ್ವಾಸದಿಂದ ಹೇಳ್ತೀನಿ. ಇದಿಷ್ಟು BJP ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಮಾತಾಡಿರುವಂಥದ್ದು. ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ BJP ಹರಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಅಹಿಂದ ಸಮುದಾಯದ ಜೊತೆಗೆ ಲಿಂಗಾಯತ ಮತಗಳು ಕೂಡ BJPಗೆ ಹೊಲಿದಿರುವಂಥ ಹಿನ್ನೆಲೆಯಲ್ಲಿ ಗೆಲುವು ಶತಸಿದ್ಧ ಅನ್ನುವಂತಹ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪಬ್ಲಿಕ್ TV ದಾವಣಗೆರೆ.